ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡಿ. ಕತೆ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಬೆಳಗ್ಗೆ ಎದ್ದಾಗಿನಿಂದ ಏನೋ ಖುಷಿ ಯಶಸ್ವಿನಿಗೆ. ಅಭಿಯನ್ನು ಭೇಟಿ ಮಾಡಿ ತನ್ನ ಪ್ರೀತಿ ಹೇಳುವ ತವಕ ಅವಳಲ್ಲಿ. ತನ್ನ ಬಳಿಯಿದ್ದ ರಾಶಿ ಬಟ್ಟೆಗಳನ್ನು ತಡಕಾಡಿ ಚಂದದ ನಿಂಬೆ ಬಣ್ಣದ ಟಾಪ್ ತೆಗೆದಳು. ಅದಕ್ಕೆ ನೀಲಿ ಬಣ್ಣದ ಜೀನ್ಸ್ ಪ್ಯಾಂಟ್ ತೊಟ್ಟು ತನ್ನ ಕೂದಲನ್ನು ಬಾಚಿ ಪೋನಿ ಕಟ್ಟಿ ಕಾರ್ ಕೀ ಹಿಡಿದು ಕೆಳಗಿಳಿದಾಗ ವರ್ಧನ್ ಎದುರಾದರು. ಅವಳ ದಾರಿಯನ್ನೇ ಕಾಯುತ್ತಿದ್ದರವರು. ಯಶು, ತಿಂಡಿ ತಿನ್ನೋಣ ಬಾ, ಹೊಟ್ಟೆ ಹಸುವಾಗಿದೆ ಕರೆದರೂ ಡೈನಿಂಗ್ ಟೇಬಲ್ ಬಳಿ ನಡೆಯುತ್ತಾ. ಅಪ್ಪ, ನನಗೆ ತಿಂಡಿ ಬೇಡ, ನಾನು ಹೋಗಿ ಬರ್ತೀನಿ ಎಂದು ಬಾಗಿಲತ್ತೆ ಹೆಜ್ಜೆ ಹಾಕಿದವಳಿಗೆ, ಎಲ್ಲಿಗೆ ಹೋಗ್ತಿದೆಯಾ ಯಶು ಎಂದು ಕೇಳಿದರು ವರ್ಧನ್. ಕೆಲಸ ಇದೆಯಪ್ಪ, ತಿರುಗಿ ನೋಡದೆ ಎಂದು ಹೊರ ಹೋದಳು. ವರ್ಧನ್ ತಲೆ ಕೆಡಿಸಿಕೊಳ್ಳದೆ ಒಬ್ಬರೇ ತಿಂಡಿಗೆ ಕುಳಿತರು. ಮಗಳಾಗಿ ಹೊರ ಹೋದವಳು ಭಾರ್ಗವ್ ಮನೆಯ ಸೊಸೆಯಾಗುವಳೆಂಬ ಕಲ್ಪನೆ ಅವರಿಗಿಲ್ಲ. ತನ್ನ ಪ್ರೀತಿ ಹೇಳಲು ಹೋದವಳಿಗೆ ಅವನ ಜೊತೆ ಅಂದೇ ಮದುವೆ ಆಗುವುದೆಂಬ ಊಹೆ ಕೂಡ ಇಲ್ಲ. ದೊಡ್ಡಪ್ಪ, ಇವತ್ತು ಅನಿರುದ್ಧ್ ಬರ್ತೀನಿ ಅಂತ ಹೇಳಿದ್ದಾರೆ, ನಿಮಗೆ ನೆನಪಿದೆ ತಾನೆ ಕೇಳಿದಳು ಅಶ್ವಿತಾ ಬೆಳಗ್ಗೆ ಆಫೀಸ್ಗೆ ಹೋಗುವ ಮೊದಲೇ. ಎಲ್ಲರೂ ಅಲ್ಲಿಯೇ ಇದ್ದರು. ಹಾಂ ಯಶು, ನೆನಪಿದೆ. ನಿನ್ನ ಜೊತೆನೇ ಬರ್ತಾನಾ ಕೇಳಿದರು ಭಾರ್ಗವ್. ಇಲ್ಲ ದೊಡ್ಡಪ್ಪ, ಅವರು ಬೈಕ್ನಲ್ಲೇ ಬರೋದು. ಅನಿರುದ್ಧ್ ತುಂಬ ಸ್ವಾಭಿಮಾನಿ ಅಂತ ಗೊತ್ತಿದೆ ಅಲ್ವಾ ನಿಮಗೆ. ಸೊ ನನ್ನ ಜೊತೆ ಕಾರ್ನಲ್ಲಿ ಬರೋದಿಲ್ಲ ಅವರು. ನಾನು ಅವ್ರ ಹಿಂದೆನೇ ಬರ್ತೀನಿ ಎಂದಳು ವರದಿ ಒಪ್ಪಿಸಿ. ಗೊತ್ತು ನನಗೆ ಅವನ ಬಗ್ಗೆ. ನನಗೆ ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಮನೆಗೆ ಬರ್ತೀನಿ ಎಂದರು. ಓಕೆ ದೊಡ್ಡಪ್ಪ, ನಾನು ಹೋಗಿ ಬರ್ತೀನಿ ಎಂದವಳು ಎಲ್ಲರಿಗೂ ಹೇಳಿ ನಡೆದಳು. ಭಾವ, ನನಗೆ ಯಾಕೋ ಇದು ಸರಿ ಅನ್ನಿಸ್ತಿಲ್ಲ. ಈಗಲೂ ನನ್ನ ಮನಸ್ಸು ಒಪ್ತಿಲ್ಲ ಅನಿರುದ್ಧ್ ಈ ಮನೆ ಅಳಿಯ ಆಗೋದಕ್ಕೆ ಎಂದರು ಅಮೃತ. ಅನಿರುದ್ಧ್ ಅಳಿಯ ಆಗುವುದರ ಬಗ್ಗೆ ಅಸಹನೆ ತೋರುತ್ತಾ. ಯೋಚನೆ ಮಾಡಬೇಡ ಅಮೃತ, ಅನಿರುದ್ಧ್ ಒಳ್ಳೆ ಹುಡುಗನೇ. ಅವನ ಜೊತೆ ನೀನು ಒಂದ್ಸರಿ ಮಾತಾಡು, ನೀನು ಏನು ಅನಿಸುತ್ತೋ ಅದನ್ನು ಹೇಳು, ಆಮೇಲೆ ಯೋಚನೆ ಮಾಡೋಣ ಎಂದರು. ಅಮೃತ, ಅಣ್ಣ ಏನೇ ಮಾಡಿದ್ರು ಯೋಚನೆ ಮಾಡಿ ಮಾಡೋದು. ಅವನು ತಪ್ಪು ಮಾಡೋದಿಲ್ಲ, ಅದನ್ನು ಚೆನ್ನಾಗಿ ನೆನ್ಪಿಟ್ಕೋ ಎಂದರು ಆಯುಷ್. ಅದು ಗೊತ್ತಿದೆ ನನಗೆ ಎಂದಾಗ ಭಾರ್ಗವ್ರವರ ಫೋನು ರಿಂಗಾಯಿತು. ಪರದೆಯ ಮೇಲಿನ ಹೆಸರು ನೋಡಿದವರ ಹುಬ್ಬು ಬೆಸೆದವು. ರಿಸೀವ್ ಮಾಡಿ ಕಿವಿಗಿಟ್ಟರು. ಸರ್, ನಾನು ದಳಪತಿ ಎಂದ ಆ ಕಡೆಯಿಂದ. ಗೊತ್ತಾಯಿತು, ಹೇಳು ಎಂದರು. ಸರ್, ಟ್ರಾನ್ಸ್ಪೋರ್ಟ್ ಮಾಡ್ತಿರೋದು ನಿಮ್ಮ ಕಂಪ್ನಿ ಪ್ರಾಡಕ್ಟ್ಸ್ನ. ಎಲ್ಲನೂ ಸರಿಯಾಗಿದೆಯೋ ಇಲ್ವೋ ಅಂತ ಒಂದ್ಸರಿ ನೀವು ಬಂದು ನೋಡಿದ್ರೆ ನನಗೆ ಅನುಕೂಲ ಆಗ್ತಿತ್ತು ಎಂದ ದಳಪತಿ. ಅದರಲ್ಲಿ ನೋಡೋಕ್ಕೇನಿದೆ, ನಿನ್ನ ಕೆಲಸನ ನೀನು ಅಚ್ಚುಕಟ್ಟಾಗಿ ಮಾಡು ದಳಪತಿ. ಏನೇ ಮಿಸ್ಟೇಕ್ ಆದರೂ ನನ್ನ ಕಣ್ಣಿಗೆ ಬಿದ್ದೇ ಬೀಳುತ್ತೆ ಎಂದರು ಗಂಭೀರವಾಗಿ. ಆದರೂ ನೀವು ಒಂದ್ಸರಿ ಬಂದು ಹೋಗಿದ್ರೆ ಚೆನ್ನಾಗಿರ್ತಿತ್ತು ಸರ್ ಎಂದವ ಅವರ ಮುಂದೆ ಕೆಟ್ಟವನಾಗದೆ ಒಳ್ಳೆಯವನಂತೆ ನಟಿಸುತ್ತಿದ್ದ. ಅದು ಭಾರ್ಗವರಿಗೂ ಚೆನ್ನಾಗಿ ಗೊತ್ತು. ನೀನು ಇಷ್ಟೊಂದು ಕೇಳ್ಕೊತಿದ್ಯಾ ಅಂದಮೇಲೆ ಬರ್ತೀನಿ ದಳಪತಿ ಎಂದರು ಭಾರ್ಗವ್. ಓಕೆ ಸರ್ ಎಂದ ದಳಪತಿ ಕಾಲ್ ಕಟ್ ಮಾಡಿದ. ತಾನು ವರ್ಧನ್ ಜೊತೆ ಸೇರಿ ಅಭಿಗೆ ರೆಸ್ಟೋರೆಂಟಿನಲ್ಲಿ ಅವಮಾನ ಮಾಡಿದ್ದನಲ್ಲವೇ, ಅದನ್ನು ಭಾರ್ಗವ್ ಕಂಡು ಹಿಡಿದಿದ್ದಾರಲ್ಲ. ಅದರಿಂದ ತಾನು ಅವರ ದೃಷ್ಟಿಯಲ್ಲಿ ಹೇಗೆ ಕಂಡಿರುವೆನೋ ಏನೋ ಎಂದು ಹೆದರಿದ್ದ ಇವ. ಈಗ ಸಿಂಪತಿಗಾಗಿ ಭಾರ್ಗವರವರಿಗೆ ಕರೆ ಮಾಡಿ ಆಹ್ವಾನ ನೀಡಿದ್ದ ತನ್ನ ಕೆಲಸ ಪರೀಕ್ಷಿಸಲು. ಆದರೆ ಅವನ ಈ ನಿರ್ಧಾರವೇ ಮತ್ತೊಬ್ಬರ ಸಂಚಿಗೆ ದಾರಿಯಾಗಿ ಬಿಟ್ಟಿತು. ಏನಂತೆ ಅಣ್ಣ ಅವನದ್ದು, ಯಾಕೆ ಕಾಲ್ ಮಾಡಿದ್ದ ಕೇಳಿದರು ಆಯುಷ್. ಒಂದ್ಸರಿ ಕೆಲಸ ಹೇಗೆ ನಡೀತಿದೆ ಅಂತ ಬಂದು ನೋಡ್ಕೊಂಡು ಹೋಗಿ ಅಂತಿದ್ದಾನೆ ಎಂದರು ಭಾರ್ಗವ್. ಯಾವತ್ತೂ ಇಲ್ಲದೆ ಇರೋನು ಇವತ್ತು ಕರಿತಿದ್ದಾನೆ ಅಂದರೆ ಏನೋ ಪ್ಲ್ಯಾನ್ ಇದೆ ಅಪ್ಪ. ನೀವು ಒಬ್ಬರೇ ಹೋಗೋದು ಬೇಡ, ಕಂಟಿ ಅಂಕಲ್ ಬೇರೆ ರಜೆ ಇದ್ದಾರೆ, ನಿಮ್ಮ ಜೊತೆ ನಾನು ಬರ್ತೀನಿ ಎಂದ ಅಭಿ. ಅಂದು ರೆಸ್ಟೋರೆಂಟಿನಲ್ಲಿ ನಡೆದ ಘಟನೆಯಲ್ಲಿ ಇವನು ಶಾಮೀಲಾಗಿದ್ದನಲ್ಲವೇ, ಹಾಗಾಗಿ ಅನುಮಾನ ಇವನಿಗೆ. ಶಟಪ್ ಅಭಿ, ಮೊದಲು ನೀನು ಅವನು ಇವನು ಅನ್ನೋದನ್ನು ಬಿಡು. ಶತ್ರುಗಳೇ ಆದರೂ ಮರ್ಯಾದೆ ಇರಲಿ ಮಾತಲ್ಲಿ.
ಅದನ್ನು ಎಷ್ಟು ಸರಿ ಹೇಳಬೇಕು ನಾನು ನಿನಗೆ? ಇನ್ನೂ ಅವನು ಏನೇ ಪ್ಲ್ಯಾನ್ ಇಟ್ಕೊಂಡು ಕರೆದ್ರೂ ಅದು ನನ್ನ ಮುಂದೆ ನಡೆಯೋದಿಲ್ಲ. ಗದರಿದರು ಭಾರ್ಗವ್ ಮಗನಿಗೆ. ಅವನು ನಿಮ್ಮ ಸೇಫ್ಟಿಗೆ ಹೇಳ್ತಿದ್ದಾನೆ, ಯಾಕೆ ಗದರ್ತೀರಾ ಕೇಳಿದರು ಪೂರ್ಣ ಮಗನ ಪರ ವಹಿಸಿ. ಹೌದು ಅಪ್ಪ, ಮೊನ್ನೆ ರೆಸ್ಟೋರೆಂಟ್ನಲ್ಲಿ ಏನೇನಾಯ್ತೋ ಅದೆಲ್ಲರ ಹಿಂದೆ ಈ ದಳಪತಿ ಸರ್ ಕೂಡ ಇದ್ದರು ಎಂದ ಅಭಿ ಈ ಬಾರಿ ಮರ್ಯಾದೆ ಕೊಡುತ್ತಾ. ಮೊದಲಿಂದನೂ ಅವನೇ ನನ್ನ ಸೇಫ್ಟಿ ನೋಡ್ಕೋತಿದ್ದಾನ ಪೂರ್ಣ? ಭಾರ್ಗವ್ ಶರ್ಮಾ ಅನ್ನೋದನ್ನು ಮರೆತಿರೋ ಹಾಗಿದೆ ನೀನು? ಪ್ರಶ್ನಿಸಿದರು ಮಡದಿಗೆ. ಯಾರೂ ಮಾತನಾಡಲಿಲ್ಲ ಅವರ ಗಂಭೀರತೆ ನೋಡಿ. ಅಭಿ ಕೂಡ ಬಾಯಿ ಮುಚ್ಚಿದ. ನಾನೇನು ಅಂತ ನಿಮಗಷ್ಟೇ ಅಲ್ಲ, ಆ ದಳಪತಿಗೂ ಗೊತ್ತು. ಅವನು ನನ್ನ ವಿರುದ್ಧ ಏನೇ ಮಾಡಿದ್ರೂ ಅದ್ರ ಬಗ್ಗೆ ನನಗೆ ತಿಳಿಯುತ್ತೆ ಅಂತ ಅವನಿಗೂ ಗೊತ್ತು. ಸೊ ನನ್ನ ಮೇಲೆ ನಂಬಿಕೆ ಇಲ್ದಿರೋ ಥರ ಮಾತಾಡಬೇಡಿ ಎಂದಾಗ ಎಲ್ಲರೂ ಗಪ್ಚುಪ್ ಅಷ್ಟೇ. ಭಾರ್ಗವ್, ಇಷ್ಟಕ್ಕೆಲ್ಲ ಯಾಕೋ ರೇಗಾಡ್ತೀಯಾ? ಏನೋ ಮಕ್ಕಳು ನಿನ್ನ ಮೇಲಿರೋ ಕಾಳಜಿಗೆ ಹೇಳ್ತಾರೆ ಅಷ್ಟೇ. ಈಗ ತಿಂಡಿ ತಿನ್ನೋಣ, ನಡೀರಿ ಎಲ್ಲರೂ ಎಂದರು ಶರಾವತಿ ಅಜ್ಜಿ. ಬನ್ನಿ ಎಂದ ಭಾರ್ಗವರವರು ಮೇಲೆದ್ದು ಹೋದರು. ಅವರ ಹಿಂದೆಯೇ ಎಲ್ಲರೂ ಹೋಗುವಾಗ ಅಭಿಯ ಫೋನ್ ರಿಂಗ್ ಆಯಿತು. ನೋಡಿದಾಗ ಜಗಳ ಗಂಟಿ ಎಂದಿತ್ತು. ಇವಳ್ಯಾಕೆ ಬೆಳಗ್ಗೆ ಬೆಳಗ್ಗೆ ಫೋನ್ ಮಾಡ್ತಿದ್ದಾಳೆ ನನ್ನ ತಲೆ ತಿನ್ನೋದಕ್ಕೆ? ಮನದಲ್ಲೇ ಎಂದುಕೊಂಡವ ಹಿಂದಿನ ದಿನ ಅವಳು ಪ್ರಪೋಸ್ ಮಾಡಿದ್ದನ್ನು ನೆನೆದು ಕಟ್ ಮಾಡಿ ಫೋನ್ ಜೇಬಿಗಿಟ್ಟು ನಡೆದ. ಪೂರ್ಣ ಎಲ್ಲರ ತಟ್ಟೆಗೂ ತಿಂಡಿ ಬಡಿಸುವಷ್ಟರಲ್ಲಿ ಮತ್ತೆ ಅವನ ಫೋನ್ ರಿಂಗ್ ಆಯಿತು. ಕುಳಿತಲ್ಲೇ ಕಟ್ ಮಾಡಿದ. ಮತ್ತೊಮ್ಮೆ ರಿಂಗ್ ಆಯಿತು ತಿನ್ನುವ ಮೊದಲೇ. ಯಾರದು? ರಿಸೀವ್ ಮಾಡಿ ಮಾತಾಡಬಾರ್ದಾ ಎಂದರು ಪೂರ್ಣ. ನನ್ನ ಫ್ರೆಂಡ್ ಅಮ್ಮ, ಆಮೇಲೆ ಮಾತಾಡ್ತೀನಿ ಎಂದು ಫೋನ್ ಸೈಲೆಂಟ್ ಮಾಡಿ ತಿಂಡಿ ತಿನ್ನಲು ಶುರು ಮಾಡಿದ. ಯಾರಣ್ಣ ಅದು ಜಗಳ ಗಂಟಿ? ಅವನ ಪಕ್ಕದಲ್ಲೇ ಕುಳಿತಿದ್ದ ಅಥರು ಮೆತ್ತಗೆ ಕೇಳಿದ. ಫೋನಿನ ಪರದೆಯ ಮೇಲಿದ್ದ ಹೆಸರು ನೋಡಿ. ಅವಳೇ, ಆ ಯಶಸ್ವಿನಿ ವರ್ಧನ್ ಎಂದ ಅಭಿ ಸಣ್ಣದಾಗಿ. ಅವಳ್ಯಾಕೆ ನಿನಗೆ ಕಾಲ್ ಮಾಡ್ತಿದ್ದಾಳೆ? ಗುಸುಗುಸು ಮಾತು ನಡೆದಿತ್ತು ಇವರಿಬ್ಬರದ್ದು. ನನ್ನ ಜೊತೆ ಓಡೋಗೋದಕ್ಕೆ ಅಭಿ ಎಂದಾಗ ಅವನನ್ನೇ ನೋಡಿದ ಅಥರು ಪೆಚ್ಚಾಗಿ. ಮತ್ತಿನ್ನೇನೋ, ಸುಮ್ಮನೆ ತಿನ್ನು, ಅವಳಿಗೆ ತಲೆ ಕೆಟ್ಟಿದೆ ಎಂದ ಅಭಿ. ಅಥರು ಬಾಯಿ ಮುಚ್ಚಿದ. ಎಲ್ಲರೂ ತಿಂಡಿ ತಿಂದು ಹೊರಟು ನಿಂತರು ತಮ್ಮ ತಮ್ಮ ಕೆಲಸಗಳಿಗೆ. ಅಭಿ, ನೀನು ಮೊದಲು ಆಫೀಸಿಗೆ ಹೋಗು, ಅಲ್ಲಿ ಕೆಲಸ ಮುಗಿಸ್ಕೊ. ನಾನು ನಿನಗೆ ಒಂದು ಲೊಕೇಶನ್ ಸೆಂಡ್ ಮಾಡ್ತೀನಿ. ಅಲ್ಲಿಗೆ ಹೋಗಿ ಕ್ಲೈಂಟ್ಸ್ ಜೊತೆ ಮಾತಾಡಿ ಮೀಟಿಂಗ್ ಮುಗಿಸ್ಕೊಂಡು ಬಾ. ನನಗೆ ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ದಳಪತಿ ಹತ್ರ ಹೋಗಿ ಮನೆಗೆ ಬರ್ತೀನಿ. ಮಧ್ಯಾಹ್ನ ಅನಿರುದ್ಧ್ ಬರ್ತಾನೆ, ಸೊ ಎಲ್ಲರೂ ಮನೆಯಲ್ಲೇ ಇರೋಣ. ನೀನು ಬೇಗ ಬಂದ್ಬಿಡು ಆಯು ಎಂದರು ಕೊನೆಯಲ್ಲಿ ಆಯುಷ್ರನ್ನು ನೋಡುತ್ತಾ. ಓಕೆ ಅಣ್ಣ ಎಂದರು ಆಯುಷ್. ಅವರ ಮಾತಿನಂತೆಯೇ ಅಭಿ ತನ್ನ ಆಫೀಸ್ಗೆ ಹೊರಟ. ಅಥರು ಆಯುಷ್ರವರ ಜೊತೆ ನಡೆದ. ಭಾರ್ಗವರವರು ಒಬ್ಬರೇ ಹೊರಟರು. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.